ಹಾಯ್ ಫ್ರೆಂಡ್ಸ್, ಹೇಗಿದ್ರಾ ಎಲ್ಲರೂ? ಇವತ್ತು ಕೇಕ್ ಮಾಡುವ ಅಂತ ನನ್ನ ಬರ್ತ್ಡೇ ಬೇರೆ ಇತ್ತು. ಸೊ ಅಂಗಡಿಯಿಂದ ತರ್ತಿಲ್ಲ, ನಾನು ಮನೆಯಲ್ಲಿ ಓರಿಯೋ ಬಿಸ್ಕೆಟ್ ಇತ್ತು. ಸೊ ಅದರಿಂದನೇ ಮಾಡುವ ಅಂತ ಅಂದ್ಕೊಂಡೆ. ಓರಿಯೋ ಬಿಸ್ಕೆಟ್ನ ಒಂದು 2 ಪಾಕೆಟ್ ಬಿಸ್ಕೆಟ್ ತೊಗೊಂಡು ಕ್ರೀಮ್ ಎಲ್ಲ ಸಪ್ರೇಟ್ ಮಾಡಿ ಬರೀ ಬಿಸ್ಕೆಟ್ ಮಾತ್ರ ತೊಗೋತಾ ಇದ್ದೀನಿ ನಾನು. ನೀವು ಬೇಕಿದ್ದರೆ ಇದನ್ನು ಮಾಡ್ಕೋಬೋದು. ನಾನು ಹೋದ ಸತಿ ಪಾರ್ಲೇಜಿ ಬಿಸ್ಕೆಟಲ್ಲಿ ಮಾಡಿದ್ದೆ, ಈ ಸತಿ ಓರಿಯೋನಲ್ಲಿ ಮಾಡ್ತಾಯಿದ್ದೀನಿ. ಈ ಓರಿಯೋ ತುಂಬ ದಿವಸ ಆಯಿತು ತಂದು, ಹಂಗೆ ಇತ್ತು. ಸೊ ಹಂಗಾಗಿ ಬಿಸ್ಕೆಟ್ನ ಎಲ್ಲ ನಾನು ಸಪ್ರೇಟ್ ಮಾಡ್ಕೊಂಡಿರೋದನ್ನ ಮಿಕ್ಸಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಶುಗರ್ ಹಾಕ್ಕೋತಾ ಇಲ್ಲ. ನೋಡಿದ್ರಲ್ಲ, ನಾನು ಕಾಯಿಸಿ ಎತ್ತಿಟ್ಕೊಂಡಿರುವಂಥ ಹಾಲು 1 ಕಪ್ನಷ್ಟು, ಒಂದು 1/4 ಲೀಟ್ರ್ ಇರುತ್ತೆ. ಇದನ್ನು ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಈಗ ನೋಡಿ ಮಿಕ್ಸಿ ಆಯಿತು. ಈಗ ನಾನು ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು 1 ಪ್ಯಾಕೆಟ್ ಈನೋ ಬೇಕಾಗುತ್ತೆ. ತುಂಬ ಜಾಸ್ತಿ ಏನು ಖರ್ಚಾಗಲ್ಲ, ಈನೋ ಇದ್ದರೆ ಸಾಕಾಗುತ್ತೆ. ಇಲ್ಲ ಈನೋ ಇಲ್ಲ ಅಂದರೆ ಅಡುಗೆ ಸೋಡಾ ಕೂಡ ಉಪಯೋಗಿಸ್ಬೋದು ನೀವು. ನಾನು ಈನೋನ 1 ಪ್ಯಾಕೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ದಪ್ಪ ಇರೋ ಅಂಥ ತಳ ಪಾತ್ರೆನ ಒಂದು ತಗೋತಾ ಇದ್ದೀನಿ. ಅದಕ್ಕೆ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದು ಕೇಕ್ ಬ್ಯಾಟರ್ ಏನು ರೆಡಿಯಾಗಿದೆ, ಇದನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಕೇಕ್ ಮಾಡ್ಕೊಳ್ಳಿಕ್ಕೆ. ನಿಮ್ಮ ಮನೆಯಲ್ಲಿ ಓವೆನ್ ಇದ್ದರೆ ಓವೆನಲ್ಲೂ ಕೂಡ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಓವೆನ್ ಇಲ್ಲ, ಸೊ ಹಂಗಾಗಿ ನಾನು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಈ ಪಾತ್ರೆಗೆಲ್ಲ ಶಿಫ್ಟ್ ಮಾಡ್ಕೊಂಡಾಯಿತು ನಾನು. ಇದಕ್ಕೆ ಬೇಕಿದ್ರೆ ನೀವು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಿದ್ದರೂ ಆ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೋದು. ಕಿಸ್ಮಿಸ್ಸು, ಕಾಜು ಅಥವಾ ಗೋಡಂಬಿ, ದ್ರಾಕ್ಷಿ ಏನಿದ್ದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ಟೂಟಿ ಫ್ರೂಟಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಟೂಟಿ ಫ್ರೂಟಿ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ಏನು ಆ್ಯಡ್ ಮಾಡ್ಕೋತಾ ಇಲ್ಲ. ಈಗ ಒಲೆ ಮೇಲೆ ನಾನು ಒಂದು ಕಾಯಕ್ಕೆ ಪಾತ್ರೆ ಇದಿಟ್ಕೊಂಡಿದ್ದೀನಿ. ಬಾಣಲಿ ಟೈಪ್ ಇದ್ದರೆ ನಿಮ್ಮ ಮನೇಲಿ ಬಾಣಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಇಡ್ಲಿ ಪಾತ್ರೆ ಇಟ್ಕೊಳ್ಳಿ. ಅದರಲ್ಲಿ ಇಟ್ಕೊಂಡು ಒಂದು 30 ಮಿನಿಟ್ಸು ಬಿಟ್ಟರೆ ರೆಡಿ ಆಗಿಬಿಡುತ್ತೆ. ನಾವು ಒಂದು ಚಾಕು ತಗೊಂಡು ಚುಚ್ಚಿ ನೋಡಿದ್ರೆ ಅಂಟ್ಕೊಂಡ್ರೆ ಇನ್ನೂ ರೆಡಿ ಆಗಿಲ್ಲ ಅಂತ, ಇಲ್ಲ ಅಂದರೆ ಅಂಟ್ಕೊಂಡಿಲ್ಲ ಅಂದರೆ ರೆಡಿಯಾಗಿದೆ ಅಂತ. ಒಂದು ಸ್ವಲ್ಪ ತಣ್ಣಗೆ ಆಗಕ್ಕೆ ಬಿಟ್ಬಿಡಿ. ರೆಡಿ ಆದಮೇಲೆ ಏನೂ ಕಷ್ಟ ಆಗಲ್ಲ, ಅದಾಗ ಅದೇ ಬಂದುಬಿಡತ್ತೆ ಈಸಿಯಾಗಿ. ನಾವು ಎಣ್ಣೆ ಎಲ್ಲ ಹಚ್ಚಿರ್ತೀವಲ್ಲ, ಸೊ ಏನೂ ಕಷ್ಟ ಅನಿಸೋದಿಲ್ಲ. ನೋಡ್ಬೋದು ನೀವು ಎಷ್ಟು ಈಸಿಯಾಗಿ ಬಂದುಬಿಡ್ತು ಅಂತ. ತುಂಬ ಚೆನ್ನಾಗಿ ಬಂದಿದೆ ಕೇಕು. ಹೇಳ್ಬೇಕಂದ್ರೆ ನಾವು ಅಂಗಡಿಗಳಲ್ಲೆಲ್ಲ ಬ್ರೌನ್ ಕೇಕ್ ತರ್ತೀವಿ, ಮತ್ತು ಇದೆಲ್ಲ ತರ್ತೀವಲ್ಲ, ಏನಪ್ಪ ಹನಿ ಕೇಕು, ಅದನ್ನೆಲ್ಲ ಮನೆಯಲ್ಲೇ ಮಾಡ್ಕೊಳ್ರಿ. ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡ್ಬೋದು ನೀವು, ನಾನು ಇವತ್ತು ಏನು ಅಂಗಡಿಯಿಂದ ಏನು ತರಿಸ್ಲಿಲ್ಲ, ಮನೆಯಲ್ಲಿರೋದ್ರಲ್ಲೇ ನನ್ನ ಬರ್ತ್ಡೇಗೆ ಅಂದ್ಬಿಟ್ಟು ಸ್ಪೆಷಲಾಗಿ ಕೇಕ್ನ ನಾನೇ ರೆಡಿ ಮಾಡಿಬಿಟ್ಟೆ. ಮೊದಲನೇದಾಗಿ ನನ್ನ ಮಗನಿಗೆ ತಿನ್ನಿಸ್ತಾ ಇದ್ದೀನಿ. ಈಗ ಇವನು ನನಗೆ ತಿನ್ನಿಸ್ತಾ ಇದ್ದಾನೆ ನನ್ನ ಮಗ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಕೇಕು ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ತುಂಬ ಚೆನ್ನಾಗಾಗಿದೆ. ನೀವು ಅಷ್ಟೇ ಮನೆಯಲ್ಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಯಾವ ಥರ ಬಂದಿದೆ ಕೇಕು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.